ಗುಡ್ ಆಫ್ಟರ್ನೂನ್ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹಲವಾರು ಸ್ಟೂಡೆಂಟ್ಸ್ ತುಂಬ ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗಳಿಗೆ ಒಂದು ಆನ್ಸರ್ಸ್ನ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಬನ್ನಿ. ಸೆಕೆಂಡ್ PUCಗೆ ಸಂಬಂಧಪಟ್ಟಂತಹ ಒಂದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಎಲ್ಲ ಸಬ್ಜೆಕ್ಟು ರೆಡಿ ಮಾಡಿದ್ದೀನಿ. ಇನ್ನೇನು ಅದನ್ನು ಬಿಡಬೇಕಾಗಿದೆ. ಸೊ ಇವತ್ತಿಂದನೇ ಬಿಡ್ತಾ ಹೋಗ್ತೀನಿ. ನಿನ್ನೆನೇ ಹೇಳಿದ್ದೀನಿ, ಇವತ್ತಿಂದನೇ ಬಿಡ್ತಾ ಹೋಗ್ತೀನಿ ಅದನ್ನು. ಸೊ ಅದ್ರ ಬಗ್ಗೆ ಯಾವುದೇ ವರಿ ಬೇಡ. ಸೊ ಮೊದಲಿಗೆ ಕೆಲವೊಂದು ಡೌಟ್ಸ್ ಇವೆ ಸ್ಟೂಡೆಂಟ್ಸ್ಗೆ. ಈ ಒಂದು ಬ್ಲೂ ಪ್ರಿಂಟು, ಈ ಒಂದು ಡೇಟು, ಈ ಒಂದು ಎಕ್ಸಾಮ್ ಸೆಂಟ್ರು, ಈ ಒಂದು ಹಾಲ್ ಟಿಕೆಟು, ಹಲವಾರು ಒಂದು ಪ್ರಶ್ನೆಗಳಿವೆ. ಸೊ ಅದಕ್ಕೆಲ್ಲನಕ್ಕೂ ನಾನಿವಾಗ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ. ಬನ್ನಿ ಪ್ರಾರಂಭ ಮಾಡೋದು ಬೇಡ. ನಿಮ್ಮ ಒಂದು ಎಲ್ಲ PUC ಒಂದು 2ನೇ ಎಕ್ಸಾಮ್ ಬರೀತಾ ಇರುವಂತಹ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಒಂದು ಶೇರ್ ಮಾಡಿ. ಇದು ಒಂದು 2ನೇ ಎಕ್ಸಾಮ್ನ ಒಂದು ಸಂಪೂರ್ಣ ಮಾಹಿತಿ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಇದಾದ ತಕ್ಷಣ ಇಮಿಡಿಯೇಟ್ಲಿ ನೆಕ್ಸ್ಟು ನಾನು ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ವೀಡಿಯೋಗಳನ್ನ ಬಿಡ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇ ಪ್ರಶ್ನೆ ಏನಾಗಿತ್ತು, ನಾನು ಮುಂಚೆನೇ ಹೇಳಿದ್ದೀನಿ, ನನ್ನ ಹತ್ರ ಒಂದು ಪ್ರಾಪರ್ ಆಗಿರುವಂಥ ಸೋರ್ಸ್ ಇಲ್ಲ. ಸೊ ಅದಕ್ಕಾಗಿ ನಾನು ಇಲ್ಲೇ ಬರೆದು ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕೆ ಪೂರ್ತಿ ಒಂದು ವೇಳೆ ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೂ ಜಸ್ಟ್ ನೀವು ವಾಯ್ಸ್ನ ಕೇಳಿಸ್ಕೊಳ್ಳಿ. ಬನ್ನಿ, ಮೊದಲನೇ ಪ್ರಶ್ನೆ ಏನು ಕೇಳಿದ್ರು ಅಂದರೆ, ಈ ಒಂದು ಹಾಲ್ ಟಿಕೆಟ್, ಇದು ಒಂದನೇದು. ಹಾಲ್ ಟಿಕೆಟ್. ಒಂದು ಖುಷಿ ವಿಚಾರ ಏನಂದರೆ ಆಲ್ರೆಡಿ ಹಾಲ್ ಟಿಕೆಟ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಎಕ್ಸಾಮ್ಗೆ ಓನ್ಲಿ 1 ವೀಕ್ ಇರೋದು ಮಾತ್ರ. ಸೊ 29ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಹಲವಾರು ಒಂದು ಕಾಲೇಜ್ಗಳಲ್ಲಿ ಹಾಲ್ ಟಿಕೆಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕಾಲೇಜಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರಾಗಿ ನಿಮ್ಮನ್ನು ಕರೀತಾರೆ. ಸೊ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ. ಸೊ ಹಾಲ್ ಟಿಕೆಟ್ ಕೊಡ್ತಾರೆ. ಕೆಲವೊಂದು ಕಾಲೇಜಲ್ಲಿ ಇವತ್ತಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಶಿಕ್ಷಣ ಇಲಾಖೆ ಅಂದರೆ ಈ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಒಂದು ಎಕ್ಸಾಮಿನೇಷನ್ ಬೋರ್ಡ್ ಅವರು ಬಿಟ್ಟಿದ್ದಾರೆ. ಸೊ ಇವತ್ತಿಂದ ಒಂದು ಹಾಲ್ ಟಿಕೆಟು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ರಾಜ್ಯದಂತೆ ಎಲ್ಲ ಕಾಲೇಜ್ಗಳಿಗೂ ಮಾಡಿಲ್ಲ. ಕೆಲವೊಂದು ಕಾಲೇಜ್ಗೆ ಆಲ್ರೆಡಿ ಕೊಡ್ತಾ ಇದ್ದಾರೆ, ಕೆಲವೊಂದಕ್ಕೆ ಇನ್ನೂ ಇಲ್ಲ. ಸೊ ಡಿಪೆಂಡ್ ಅಪಾನ್ ದಟ್ ಕಾಲೇಜ್ ಅಷ್ಟೇ. ಸೊ ಅವರು ಯಾವಾಗ ಕರೀತಾರೋ ಅವಾಗ ಗೊತ್ತಾಗುತ್ತೆ. ಮೊದಲನೇದು ಹಾಲ್ ಟಿಕೆಟ್ ಅಂತೂ ಈ ಡೌಟು ಕ್ಲಿಯರು. ಬನ್ನಿ, 2ನೇ ಪ್ರಶ್ನೆ ಏನು ಕೇಳಿದ್ರೆ ಅಂತ ಹೇಳ್ತೀನಿ. ಈ ಒಂದು ಬ್ಲೂ ಪ್ರಿಂಟ್ ರಿಲೇಟೆಡ್, ಬ್ಲೂ ಪ್ರಿಂಟ್ ರಿಲೇಟೆಡ್ ನೋಡಿ, ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಸೇಮ್ ಇರುತ್ತೆ. ಸೊ ಯಾವುದೇ ವರಿ ಬೇಡ, ಬ್ಲೂ ಪ್ರಿಂಟ್ ಸೇಮ್ ಇರುತ್ತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟು ನಿಮ್ಮ ಒಂದು ಎಕ್ಸಾಮ್ ಹೆಂಗಿತ್ತು ಸೇಮ್ ಅದೇ ರೀತಿಯಲ್ಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಸೇಮ್ ಇರುತ್ತೆ. ಸೊ ಯಾವುದೇ ಎಕ್ಸ್ಟ್ರಾ ಓದಬೇಡಿ. ಅಕಾರ್ಡಿಂಗ್ ಟು ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಓದ್ಕೊಳ್ಳಿ. ಅಕಾರ್ಡಿಂಗ್ ಟು ಒಂದು ಬ್ಲೂ ಪ್ರಿಂಟ್. ನೆಕ್ಸ್ಟು 3ನೇ ಕ್ವೆಶನ್ ಏನು ಕೇಳಿದೆ ಅಂದರೆ, ಈ ಒಂದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗುತ್ತಾ? ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಆದರೂ ನೋಡ್ಕೊಳ್ಳಿ ಇದನ್ನು. ಖಂಡಿತ ಒಂದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗುತ್ತೆ. ಯಾಕಂದರೆ ಈ ಎಕ್ಸಾಮ್ನ ಬರೆಯೋರು ಕೇವಲ ಸ್ವಲ್ಪ ಜನ ಮಾತ್ರ ಇರ್ತಾರೆ. 100ರಲ್ಲಿ ಒಂದು 20 to 30% ಮಾತ್ರ ಬರೀತಾರೆ. ಸೊ ಅದಕ್ಕಾಗಿ ತುಂಬ ಶಫಲ್ ಆಗುತ್ತೆ. ಎಲ್ಲ ಒಂದು ರಿಜಿಸ್ಟ್ರೇಷನ್ ನಂಬರ್ಗಳೆಲ್ಲ ಬೇರೆ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ನು 3ನೇ ಕ್ವೆಶನ್ಗೆ ಹೋಗೋಣ. ಇದರಲ್ಲಿ ಎಲ್ಲ ಒಂದು ಪರಿಹಾರ ಕೊಟ್ಟು ನೆಕ್ಸ್ಟ್ ಆಲ್ರೆಡಿ ನಾನೊಂದು ಕನ್ನಡ, ಇಂಗ್ಲೀಷ್ ಆ್ಯಂಡ್ ಮಿಕ್ಕಿರೋ ಎಲ್ಲ ಒಂದು ಆಪ್ಷನಲ್ ಸಬ್ಜೆಕ್ಟ್ ಎಲ್ಲನೂ ಬ್ಲೂ ಪ್ರಿಂಟು ಪ್ಲಸ್ ಮಾಡಲ್ ಕ್ವೆಶನ್ ಪೇಪರ್ ಬಿಟ್ಟಿದ್ದೀನಿ. ಆಲ್ರೆಡಿ 2 ವೀಡಿಯೋಗಳು, ಅದನ್ನು ಬಿಟ್ಟು ಅಲ್ಲಿಂದನೇ ನಾನು ಮೊದಲು ಅವು ಕೊಟ್ಟೆ, ನೆಕ್ಸ್ಟ್ ಬೇರೆ ಹೋಗೋದು. ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ಏನಂದರೆ ಆ 2 ವೀಡಿಯೋದ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. 2ನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ವಿತ್ ಮಾಡಲ್ ಕ್ವೆಶನ್ ಪೇಪರ್ ಇದೆ ಅದರಲ್ಲಿ 2024. ಬನ್ನಿ ನೆಕ್ಸ್ಟ್ ಕ್ವೆಶನ್ನು. ಕೇವಲ 1 ವೀಕ್ ಬಾಕಿ ಇದೆ. ಸೊ ಹಲವಾರು ಸ್ಟೂಡೆಂಟ್ಗೆ ಏನು ಓದಬೇಕು, ಹೇಗೆ ನಾವು ಒಂದು ಅಟ್ಲೀಸ್ಟ್ 50+ ಹೇಗೆ ತೆಗಿಬೇಕು ಅಂತ ಒಂದು ಡೌಟ್ ಇತ್ತು. ಸೊ ನೋಡಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವಾಗ. 1 ವೀಕ್ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಸ್ಟಡಿ ಪ್ಲ್ಯಾನ್ನ
ಏನಂದರೆ ಮೇಯ್ನು 1 ವೀಕು ಒಂದು ಉಳಿದಿದೆ, 1 ವೀಕ್ ಒಂದು ಉಳಿದಿದೆ. ಸೊ ನೀವು ಏನು ಮಾಡ್ಬೋದು ಅಂದರೆ ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಒಂದು 50+ ಮಾಡಬೇಕು, ಅಟ್ಲೀಸ್ಟ್ 50+ ಮಾಡಬೇಕಂದ್ರೆ ನೀವು ಒಂದು ಈ 2024ನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಟ್ಟವರಲ್ಲ ಅದು, ಪ್ಲಸ್ 2024ನ ಒಂದು ಆ್ಯನ್ಯುವಲ್ ಪೇಪರ್ ಅಂದರೆ ಎಕ್ಸಾಮ್ 1ರದ ಒಂದು ಆ್ಯನ್ಯುವಲ್ ಪೇಪರ್ನ ಕರೆಕ್ಟಾಗಿ ಎರಡನ್ನ ಸ್ಟಡಿ ಮಾಡ್ಕೊಳ್ಳಿ. ಪ್ಲಸ್ 2023ದು ಒಂದು ಪೇಪರ್ನ ಆ್ಯನ್ಯುವಲ್ ಪೇಪರ್ನ 3 ಪೇಪರ್ನ ಕರೆಕ್ಟಾಗಿ ನೋಡಿದವ್ರಿಗೆ ಒಂದು 50+ ಮಾರ್ಕ್ಸು ಕನ್ಫರ್ಮ್. ಸೊ ಆ 3 ಪೇಪರ್ನ ನಾನಿವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಏನು 2024 ಮತ್ತು ಮಾಡಲ್ ಕ್ವೆಶ್ಚನ್ ಪೇಪರ್ ಆಲ್ರೆಡಿ ಬಿಟ್ಟಿದ್ದೀನಿ, ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ 2 ವೀಡಿಯೋಗಳನ್ನ ಎಲ್ಲ ಸಬ್ಜೆಕ್ಟು ಮಾಡಿದ್ದೀನಿ, ಬ್ಲೂ ಪ್ರಿಂಟ್ ಮಾಡಲ್ ಕ್ವೆಶ್ಚನ್ ಪೇಪರ್. ಈ ಒಂದು ಪರೀಕ್ಷೆ ಒಂದು ಅಂದರೆ ಈ ಎಕ್ಸಾಮ್ 1 ನಡೀತಲ್ಲ ಏನು ಮೊನ್ನೆ ರೀಸೆಂಟ್ಲಿ, ಸೊ ಅದರದ್ದು ಎಲ್ಲ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಬಿಡ್ತಾ ಹೋಗ್ತೀನಿ ಇವಾಗ. ಅವು ಬಿಟ್ಬಿಟ್ಟು ಒಟ್ಟಿಗೆ ನಾಳೆಯಿಂದ, ಸೊ ಅಂದರೆ ಇವತ್ತು ಸಂಜೆಯಿಂದನೇ ಎಲ್ಲ ಬಿಡ್ತಾನೆ ಹೋಗ್ತೀನಿ. PUCದು ಇವತ್ತಿಂದ ಫುಲ್ಲು ಸೆಕೆಂಡ್ PUCದು. ಸೊ ಯಾರ್ಯಾರು ನಿಮ್ಮ ಒಂದು ಸ್ನೇಹಿತರಿದ್ದಾರೆ ಸೆಕೆಂಡ್ PUC, ದಯವಿಟ್ಟು ಅವ್ರಿಗೆಲ್ಲರಿಗೂ ಒಂದು ಶೇರ್ ಮಾಡಿ ಈ ವಿಡಿಯೋಗಳನ್ನ. ಪ್ಲಸ್ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ಯಾಕಂದರೆ ಇವಾಗ ಯಾರೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈ ಒಂದು 2ನೇ ಎಕ್ಸಾಮ್ ಬಗ್ಗೆ ಯಾವ ಒಂದು ಚಾನಲವರು ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನಾನು ಎಷ್ಟೋ ಜನ ಸ್ಟೂಡೆಂಟ್ ಕೇಳ್ತಾ ಇದ್ದೀರಾ, ನನಗೂ ಬಿಟ್ಟಿದ್ದೆ, ನಾನು ಮಾಡೋದು ಬೇಡ ಸುಮ್ಮನೆ ಯಾರು ಬರೆಯಲ್ಲ ಅಂದ್ಕೊಂಡೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶ್ಚನ್ಸ್ ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಜನ ಕೇಳಿದ್ರಿ. ಸೊ ಅವ್ರಿಗಾಗಾದರೂ ಫುಲ್ಲು ಪ್ರತಿಯೊಂದನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿದರೆ ಫುಲ್ ವೀಡಿಯೋ ಇವಾಗ ನೆಕ್ಸ್ಟು ಬಿಡ್ತಾ ಹೋಗ್ತೀನಿ. ಇವಾಗ ಇದು ಸ್ವಲ್ಪ ಜಸ್ಟ್ ಕ್ಲಾರಿಟಿ ಕೊಡೋಕ್ಕೆ ಬಂದೆ. ಇವಾಗ ನೆಕ್ಸ್ಟು ಒಂದು 5 o'clock ಬರ್ತಾ ಹೋಗುತ್ತೆ ವೀಡಿಯೋಗಳು ಲೈನಾಗಿ ಸೆಕೆಂಡ್ PUCಗೂ ಎಲ್ಲ ವೀಡಿಯೋಸ್ ಮಾಡಿ ಒಂದು ಪ್ಲೇ ಲಿಸ್ಟ್ ಮಾಡಿರ್ತೀನಿ. ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಸೋಷಿಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ, ಒಂದು ಅಕೌಂಟೆನ್ಸಿ, ಬಿಸ್ನೆಸ್ಸು ಎಲ್ಲನೂ ಒಂದೊಂದು ಪ್ಲೇ ಲಿಸ್ಟ್ ಮಾಡಿ ಇಕ್ಕಿರ್ತೀನಿ. ಸೊ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ಎಸ್, ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.